ರಾಜ್ಯದ ಜನರಿಗೆ ಇದೊಂದು ಅತಿ ಕೆಟ್ಟ ಸುದ್ದಿಯಾಗಿದೆ. ಎಚ್ಚರ, ಏಷ್ಯಾದ ಮೊದಲ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಗಿತವಾಗಿದ್ದು ಮುಣಿದ ಮುಂಗಾರು ಕೆಆರ್ಎಸ್ ಕಬಿನಿ ಖಾಲಿಯಾಗಿದೆ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕರೆಂಟ್ ಕೊರತೆ ಉಂಟಾಗಲಿದೆ. ರಾಜ್ಯದ ಜನರಿಗೆ ಇದೊಂದು ಅತಿ ಕೆಟ್ಟ ಸುದ್ದಿ. ಎಚ್ಚರವಾಗಿರಬೇಕು ಜನರೇ. ಏಷ್ಯಾದ ಮೊದಲ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಗಿತವಾಗಿದೆ. ಮುಣಿದ ಮುಂಗಾರು, ಹೀಗಾಗಿ ಕೆಆರ್ಎಸ್ ಕಬಿನಿ ಖಾಲಿ. ಹನಿ ನೀರಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ಉಂಟಾಗಿದೆ. ಈಗ ಒಂದು ಕಡೆ ರೈತರು ಮಳೆ ಇಲ್ಲದೆ ಸಂಕಷ್ಟಕ್ಕೊಳಗಾದ್ರೆ, ಮತ್ತೊಂದು ಕಡೆ ಜಲಾಶಯಗಳು ಬಂದಾಗ್ತಾ ಇದ್ದಾವೆ. ಉತ್ಪಾದನಾ ಘಟಕ ಸ್ಥಗಿತವಾಗ್ತಾ ಇದ್ದಾವೆ. ನೀರಿನ ಕೊರತೆ ಉಂಟಾಗ್ತಾ ಇದೆ. ಶಿಂಷಾದಲ್ಲಿ ವಿದ್ಯುತ್ ಉತ್ಪಾದನೆ ಸ್ಥಗಿತಗೊಂಡಿದ್ದು, ಮಂಡ್ಯ ಜಿಲ್ಲೆ ಮಳವಳ್ಳಿಯ ಶಿಂಷಾ ಜಲವಿದ್ಯುತ್ ಘಟಕ ಇದಾಗಿದೆ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕರೆಂಟ್ ಕೊರತೆ ಉಂಟಾಗಲಿದೆ. ಶಿವನಸಮುದ್ರ ಜಲವಿದ್ಯುತ್ ಘಟಕಕ್ಕೂ ಜಲಕ್ಷಾಮ ಉಂಟಾಗಿದ್ದು, ಈಗ ನೀರಿನ ಕೊರತೆಯಿಂದ ಜಲವಿದ್ಯುತ್ ಘಟಕ ಸ್ಥಗಿತಗೊಂಡಿದೆ. ರಾಜ್ಯದ ಜನರಿಗೆ ಇದೊಂದು ಅತಿ ಕೆಟ್ಟ ಸುದ್ದಿ. ಏಷ್ಯಾದ ಮೊದಲ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಗಿತವಾಗಿದೆ. ನೀರಿನ ಕೊರತೆ, ಮುಣಿದ ಮುಂಗಾರು, ಹೀಗಾಗಿ ಅನೇಕ ಕಾರಣಗಳಿಂದಾಗಿ ಕೆಆರ್ಎಸ್ ಕಬಿನಿ ಖಾಲಿಯಾಗಿದೆ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕರೆಂಟ್ ಕೊರತೆ ಉಂಟಾಗಲಿದೆ. ಮುಂದೆ ಗಣಗೋರ ಭಯಂಕರ ಬಿಸಿಲು, ಜನ ತತ್ತರಿಸುವಂತ ಪರಿಸ್ಥಿತಿ ಉಂಟಾಗಲಿದೆ. ರಾಜ್ಯದ ಜನರಿಗೆ ಮುಂದೆ ತೀರಾ ಸಂಕಷ್ಟದ ದಿನಗಳು ಅನುಭವಿಸಬಹುದು. ಮುಂದೆ ಗಣಗೋರ ಭಯಂಕರ ಬಿಸಿಲು, ಹನಿ ನೀರಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ, ಮುಂದಿನ ಘೋರ ಸ್ಥಿತಿಗೆ ಇಂದಿನ ಪರಿಸ್ಥಿತಿಯೇ ಪೂರಕ ಅನ್ಬಹುದು. ಮಂಡ್ಯ ಜಿಲ್ಲೆ ಮಳವಳ್ಳಿಯ ಶಿಂಷಾ ಜಲವಿದ್ಯುತ್ ಘಟಕ ಇದಾಗಿದೆ. ಶಿವನಸಮುದ್ರ ಜಲವಿದ್ಯುತ್ ಘಟಕಕ್ಕೂ ಜಲಕ್ಷಾಮ ಉಂಟಾಗಿದೆ. ಈಗ ನೀರಿನ ಕೊರತೆಯಿಂದ ಜಲವಿದ್ಯುತ್ ಘಟಕ ಸ್ಥಗಿತವಾಗಿದೆ. ಶಿವನಸಮುದ್ರ ಜಲವಿದ್ಯುತ್ ಘಟಕಕ್ಕೂ ಜಲಕ್ಷಾಮ ಉಂಟಾಗಿದ್ದು, ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕರೆಂಟ್ ಕೊರತೆ ಉಂಟಾಗಲಿದೆ. ಕಳೆದ ಒಂದು ತಿಂಗಳಿಂದಲೂ ಕೂಡ ಮಳೆಯ ಅಭಾವ ಕಾಡ್ತಾ ಇದೆ. ಜೂನ್ ತಿಂಗಳಲ್ಲೂ ಕೂಡ ಸರಿಯಾಗಿ ಮಳೆ ಆಗಲಿಲ್ಲ. ಜುಲೈನಲ್ಲೂ ಕೂಡ ಸರಿಯಾಗಿ ಮಳೆ ಆಗಲಿಲ್ಲ. ಹೀಗಾಗಿ ಮಳೆಯ ಅಭಾವದಿಂದ ಈಗ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಗಿತಗೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದ ಜನರಿಗೆ ಮುಂದೆ ತೀರಾ ಸಂಕಷ್ಟದ ದಿನಗಳು ಏರ್ಪಡಲಿವೆ. ಮುಂದೆ ಗಣಗೋರ ಭಯಂಕರ ಬಿಸಿಲು ಉಂಟಾಗಲಿದ್ದು, ಜನ ತತ್ತರಿಸುವಂತಹ ಪರಿಸ್ಥಿತಿಯಾಗಲಿದೆ. ಒಂದು ತಿಂಗಳಿಂದ ನೀರಿಲ್ಲದೆ ವಿದ್ಯುತ್ ಉತ್ಪಾದನೆ ಸ್ಥಗಿತಗೊಳ್ಳಲಿದೆ. ಶಿಂಷಾ ಶಿವನಸಮುದ್ರದ ವಿದ್ಯುತ್ ಉತ್ಪಾದನೆ ಘಟಕ ಸ್ಥಗಿತಗೊಳ್ಳಲಿದ್ದು, ಈ ಎರಡೂ ಕೇಂದ್ರಗಳಲ್ಲಿಯೂ ಕೂಡ 12 ವಿದ್ಯುತ್ ಘಟಕಗಳಿವೆ. ವಾರ್ಷಿಕ 518 ದಶಲಕ್ಷ ಯೂನಿಟ್ ವಿದ್ಯುತ್ ಆಗುತ್ತಿತ್ತು. ಶಿವನಸಮುದ್ರದಲ್ಲಿ ವಿದ್ಯುತ್ ಉತ್ಪಾದಿಸುವಂತಹ 10 ಘಟಕಗಳು ವಾರ್ಷಿಕ 367.92 ದಶಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದನೆ. ಇದೇ ರೀತಿ ಶಿಂಷಾದಲ್ಲೂ ಕೂಡ 2 ಘಟಕಗಳಿವೆ. ವಾರ್ಷಿಕ 150.67 ದಶಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದನೆಯಾಗ್ತಾ ಇತ್ತು. ಆದರೆ ಜೂನ್ 6ರಿಂದಲೇ ಈ ಘಟಕಗಳು ಸ್ಥಗಿತಗೊಂಡಿವೆ. 2 ಕೇಂದ್ರಗಳ ಕೆಲವು ಘಟಕಗಳಲ್ಲಿ ದುರಸ್ತಿ ಕಾರ್ಯ ಬಾಕಿ ಇದ್ದು, ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿದ್ಯುತ್ ಉತ್ಪಾದನೆಯಾಗಿಲ್ಲ. ಹೀಗಾಗಿ ಈ ಉತ್ಪಾದನಾ ಘಟಕ ಸ್ಥಗಿತವಾಗುವುದು. ಒಂದು ತಿಂಗಳಿಂದ ನೀರಿಲ್ಲದೆ ವಿದ್ಯುತ್ ಉತ್ಪಾದನೆ ಈಗ ಸ್ಥಗಿತವಾಗಿದೆ. ವಾರ್ಷಿಕ 518 ದಶಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇತ್ತು ಈ ಜಲಾಶಯ. ಒಂದು ತಿಂಗಳಿಂದ ನೀರಿಲ್ಲದೆ ವಿದ್ಯುತ್ ಉತ್ಪಾದನೆ ಸ್ಥಗಿತವಾಗಿದೆ. ಶಿಂಷಾ ಶಿವನಸಮುದ್ರದ ವಿದ್ಯುತ್ ಉತ್ಪಾದನೆ ಸ್ಥಗಿತಗೊಂಡಿದ್ದು, ರಾಜ್ಯದ ಜನರಿಗೆ ಇದೊಂದು ಅತಿ ಕೆಟ್ಟ ಸುದ್ದಿ. ಏಷ್ಯಾದ ಮೊದಲ ವಿದ್ಯುತ್ ಉತ್ಪಾದನಾ ಘಟಕ ಇದಾಗಿದೆ. ಮಳೆಯ ಅಭಾವದಿಂದಾಗಿ ಈಗ ಡ್ಯಾಮ್ ಖಾಲಿಯಾಗಿದೆ. ಮುಣಿದ ಮುಂಗಾರು ಕೆಆರ್ಎಸ್ ಕಬಿನಿ ಖಾಲಿಯಾಗಿದೆ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕರೆಂಟ್ ಅಭಾವ ಸಂಭವಿಸಿದಂತೂ ಗ್ಯಾರಂಟಿ.
ಮುಂದೆ ಘನಘೋರ ಭಯಂಕರ ಬಿಸಿಲು ಉಂಟಾಗಲಿದ್ದು ಜನ ತತ್ತರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ವಾರ್ಷಿಕ 367.92 ದಶಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇತ್ತು ಈ ಒಂದು ಡ್ಯಾಮ್. ಆದರೆ ಜೂನ್ 6ರಿಂದಲೇ ಈ ಘಟಕಗಳು ಸ್ಥಗಿತಗೊಂಡಿವೆ. 2 ಕೇಂದ್ರಗಳ ಕೆಲವು ಘಟಕಗಳಲ್ಲಿ ದುರಸ್ತಿ ಕಾರ್ಯ ಬಾಕಿ ಇತ್ತು. ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇಲ್ಲ. ಹೀಗಾಗಿ ಈ ಒಂದು ವಿದ್ಯುತ್ ಉತ್ಪಾದನೆ ಘಟಕ ಸ್ಥಗಿತವಾಗುವುದಂತೂ ಗ್ಯಾರಂಟಿ.